ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ ಶಾಂಪೂನ ಬಳಸ್ತಾನೆ ಇರ್ತೀವಿ. ಆದರೆ ಅದನ್ನು ಈ ರೀತಿಯಾಗಿ ಬಳಸಿ ಸಾಕು, ನಿಮ್ಮ ಕೂದಲು ಉದ್ದವಾಗಿ, ದಟ್ಟವಾಗಿ, ಸೊಂಪಾಗಿ, ನೆತ್ತಿಯಿಂದ ಹಿಡಿದು ಕಾಲಿನವರೆಗೂ ಬೆಳೀತಾ ಹೋಗುತ್ತೆ. ಹೌದು ಸ್ನೇಹಿತರೆ, ಎಣ್ಣೆ ಬೇಡ, ಹೇರ್ ಮಾಸ್ಕು, ಹೇರ್ ಪ್ಯಾಕು ಏನು ಬೇಡ. ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಬೆಳೆಯುವಂಥ ಒಂದು ಸೂಪರ್ ಟ್ರಿಕ್ಕನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ, ಅದು ನಾವು ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಶಾಂಪೂನ ಈ ಒಂದು ವಿಧಾನದಲ್ಲಿ ಬಳಸಿದ್ರೆ ಸಾಕು, ನೆತ್ತಿಯ ಮೇಲೆ ಕೂದಲು ಉದುರಿದ್ರೂ ಕೂಡ ಮತ್ತೆ ಅಲ್ಲಿಗೆ ಹೊಸ ಕೂದಲು ಬೆಳವಣಿಗೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಚಿಕ್ಕದಾಗಿದೆ ಕೂದಲು ಅಂದರೂ ಕೂಡ ಉದ್ದವಾಗಿ ಬೆಳೆಯುತ್ತೆ. ಸೂಪರ್ ಆಗಿರುವಂಥ ರಿಸಲ್ಟನ್ನು ನೀಡುತ್ತೆ. ಅದು ಕೂಡ ಆಯಿಲು, ಹೇರ್ ಮಾಸ್ಕು ಏನೂ ಇಲ್ಲದೇ ಶಾಂಪೂನ ಬಳಸೋದ್ರಿಂದ ಸಾಧ್ಯ ಆಗುತ್ತೆ. ಹಾಗಾದರೆ ಯಾವ ರೀತಿ ಅಂತೇಳಿ ನೋಡ್ಕೊಂಡು ಬರೋಣವಾ? ನಾನಿಲ್ಲಿ ಟೀ ಪೌಡರನ್ನು ತೊಗೊಂಡಿದ್ದೀನಿ. ಹೌದು ಸ್ನೇಹಿತರೆ, ನಾವು ರೆಗ್ಯುಲರ್ ಆಗಿ ಮನೆಯಲ್ಲಿ ಟೀ ಮಾಡಲಿಕ್ಕೆ ಅಂತೇಳಿ ಟೀ ಪೌಡರ್ ಸ್ಟಾಕ್ ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು. ಇದರಿಂದ ನಮ್ಮ ಕೂದಲು ಉದ್ದವಾಗಿ ಬೆಳೀತಾ ಹೋಗುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ಹೊಳಪು ಬರುತ್ತೆ, ಸಾಫ್ಟ್ ಆಗುತ್ತೆ. ಇನ್ನು ವೈಟ್ ಹೇರ್ಸ್ ಆಗ್ತಾ ಇದ್ದರೆ ಒಳ್ಳೆ ಬಣ್ಣ ಬರಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಟೀ ಪೌಡರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಕೂದಲಿನಲ್ಲಿ ಒಳ್ಳೆ ಒಂದು ವಾಲ್ಯೂಮ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಅಂದರೆ ಘನವಾಗಿ, ದಟ್ಟವಾಗಿ, ಸಮೃದ್ಧವಾಗಿ ಬೆಳೆಯುತ್ತೆ. ಜೊತೆಗೆ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಉದುರೋದು ಕಡಿಮೆಯಾಗಿ ದಟ್ಟವಾಗಿ ಬೆಳೆಯುತ್ತೆ. ಇನ್ನು ಇದ್ರ ಜೊತೆಗೆ ನಾನು ತೊಗೊಳ್ತಾ ಇದ್ದೀನಿ ಮೆಂತೆಕಾಳು. ಹೌದು ಸ್ನೇಹಿತರೆ, ಎಷ್ಟು ಪವರ್ಫುಲ್ ಅಂತೇಳಿ ನಿಮಗೇ ಗೊತ್ತಿದೆ. ಕೂದಲಂತೂ ಸೊಂಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಒರಟಾಗಿದ್ದರೆ ಅಥವಾ ತುಂಬ ಡಲ್ ಆಗಿದ್ದರೆ, ಹೊಳಪಿಲ್ಲ, ಸಾಫ್ಟ್ ಇಲ್ಲ, ತುಂಬ ಉದುರ್ತಾ ಇದೆ, ಕಟ್ ಆಗ್ತಾ ಇದೆ, ಮಧ್ಯದಲ್ಲೇ ಕಟ್ ಆಗ್ತಾ ಇದೆ, ಬುಡದಿಂದನೇ ಉದುರ್ತಾ ಇದೆ ಅಂದರೆ ಎಲ್ಲನೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಡ್ಯಾಂಡ್ರಫನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮೆಂತೆಕಾಳು. ನಂತರ ನಾನಿಲ್ಲಿ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಅಕ್ಕಿ ಕೂಡ ಅಷ್ಟೇ ನಮ್ಮ ಕೂದಲು ಸೊಂಪಾಗಿ ಬೆಳೆಯುವಂತೆ ಮಾಡುತ್ತೆ. ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇನ್ನು ತುಂಬ ಡ್ಯಾಮೇಜ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ತುಂಬ ಘನವಾಗಿ, ಉದ್ದವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಅಕ್ಕಿ ಅಂತಲೇ ಹೇಳ್ಬೋದು. ಆನಂತರ ನೋಡಿ, ಒಂದು 2 ಎಸಳಾಗುವಷ್ಟು ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಕೂದಲು ಕಪ್ಪಾಗಿ, ಸೊಂಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ವೈಟ್ ಹೇರ್ಸನ್ನು ಕಡಿಮೆ ಮಾಡುತ್ತೆ, ಉದುರೋದನ್ನು ಕಡಿಮೆ ಮಾಡುತ್ತೆ, ಡ್ಯಾಂಡ್ರಫನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕರಿಬೇವು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೇನೆ ನಾನಿಲ್ಲಿ ಒಂದು 5ರಿಂದ 6 ಲವಂಗ ಕೂಡ ತೊಗೊಂಡಿದ್ದೀನಿ. ಇದಂತೂ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಅದರಿಂದ ಕೂಡ ಅಥವಾ ಅದು ಸರಿಯಾಗಿ ಆಗದೇನೂ ಕೂಡ ನಮ್ಮ ಕೂದಲು ಉದುರ್ತಾ ಇರತ್ತೆ. ಅದನ್ನು ಕಡಿಮೆ ಮಾಡಿ ಕೂದಲು ಉದುರೋದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಯಿತು ಅಂದರೆ ಅಲ್ಲಿ ಕೂದಲು ತಂತಾನೇ ಸೊಂಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ, ಸದೃಢ ಆಗ್ತಾ ಹೋಗುತ್ತೆ. ಜೊತೆಗೆ ಕೂದಲು ಉದ್ದವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ಶೈನಿಂಗ್ ಬರ್ತಾ ಹೋಗುತ್ತೆ ಕೂದಲಲ್ಲಿ. ತುಂಬ ಸಾಫ್ಟ್ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಲವಂಗ ಅಂತಲೇ ಹೇಳ್ಬೋದು. ಇನ್ನು ನಾವು ಈ ಒಂದು ಕರಿಬೇವನ್ನು ಕೂಡ ಅಪ್ಲೈ ಮಾಡ್ತಾ ಬರೋದ್ರಿಂದ ಯಾರಿಗೆ ಒಂದು ಏಜಿಗೆ ಮುಂಚೆನೇ ತುಂಬ ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ಕೂದಲು ನ್ಯಾಚುರಲ್ ಆಗಿ ಅದು ಕಪ್ಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಉದುರೋದು ಕಡಿಮೆ ಆಗಿ ಒಳ್ಳೆ ಶೈನಿಂಗ್ ನಮ್ಮ ಕೂದಲಲ್ಲಿ ಬರ್ತಾ ಹೋಗುತ್ತೆ. ಆನಂತರ ನಾನಿಲ್ಲಿ ಒಂದು ಚಿಕ್ಕ ತುಂಡಾಗೋಷ್ಟು ಅಲೋವೆರಾ, ಫ್ರೆಶ್ ಅಲೋವೆರಾ ಏನಿತ್ತು ಅದನ್ನು ಮುಳ್ಳಿನ ಭಾಗನೆಲ್ಲ ತೆಗೆದುಬಿಟ್ಟು ಈ ರೀತಿ ಚಿಕ್ಕನಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇನ್ನು ಅಲೋವೆರಾ ಹಚ್ಕೊಳ್ಳೋದ್ರಿಂದ ತುಂಬ ಒರಟಾಗಿದೆ, ಡಲ್ ಆಗಿದೆ, ಹೊಳಪಿಲ್ಲ, ನಿರ್ಜೀವ ಆಗಿರುವಂಥ ಕೂದಲಿಗೆ ಜೀವ ತುಂಬುವಂಥ ಕೆಲಸ ಮಾಡುತ್ತೆ. ಮಧ್ಯದಲ್ಲೇ ಕಟ್ಟಾಗ್ತಾ ಇರುತ್ತೆ ಅಥವಾ ಸೀಳು ಕೂದಲಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡಿ ಕೂದಲು ಉದ್ದವಾಗಿ ಬೆಳೆಯುವಂತೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಉದುರೋದು ಕಡಿಮೆ ಆಗಿ ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪು ಬರುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಒಂದು ಒಳ್ಳೆ ಕಂಡೀಷ್ನರ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ ಅಲೋವೆರಾ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ತೊಗೊಂಡಿರುವಂಥ ಮೆಂತ್ಯಕಾಳು ಏನಿತ್ತು ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋವಂಥದ್ದು 1 ಬಾರಿಗೆ ಆಗಿರೋದ್ರಿಂದ ಅದರ ಪ್ರಮಾಣ ಇಷ್ಟ ಆಗಿರುತ್ತೆ, ಇಷ್ಟು ಬೇಕಾಗುತ್ತೆ ಒಬ್ಬರಿಗೆ ಒಮ್ಮೆಲೆ ಅಂತಂದರೆ. ನಂತರ 1 ಟೀ ಸ್ಪೂನಷ್ಟು ರೈಸ್ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾವು ತೊಗೊಂಡಿರುವಂಥ ಕರಿಬೇವಿನ ಎಲೆಗಳು ಮತ್ತು ಲವಂಗ ಏನು ತೊಗೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವೇನು ಅಲೋವೆರಾ ತೊಗೊಂಡಿದ್ವಲ್ಲ ಅದನ್ನೆಲ್ಲನೂ ಅಂದರೆ ನಾವು ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಕುದಿಯುವಂಥ ನೀರಲ್ಲಿ ಹಾಕ್ಕೊಂಡು ಇದನ್ನು ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಳ್ಬೇಕು. ಮೀಡಿಯಮ್
ಫ್ಲೇಮಲ್ಲಿ ಇಟ್ಕೊಂಡು 8ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕಂದರೆ ಇದನ್ನು ನಾವು ತಕ್ಷಣದಲ್ಲೇ ಮಾಡ್ಕೊಳ್ತಾ ಇದ್ದೀವಿ, ನೆನೆಸಿಟ್ಟೆಲ್ಲ ಏನೂ ಇಲ್ಲ. ಹಾಗಾಗಿ ಇದರೆಲ್ಲದರ ಅಂಶ ನಮ್ಮ ನೀರಲ್ಲಿ ಬಿಡಬೇಕಲ್ಲ, ಹಾಗಾಗಿ ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು 8ರಿಂದ 10 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಈ ಒಂದು ಸಿರಮ್ ರೀತಿ ಏನು ರೆಡಿ ಆಗುತ್ತೆ, ಇದನ್ನು ನೀವು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ಸದೃಢವಾಗಿ ಬೆಳೀತಾ ಹೋಗುತ್ತೆ, ಬುಡದಿಂದನೇ ಗಟ್ಟಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾರಿಗೆ ವರ್ಷ ಕಳೀತಾನೆ ಇದೆ ಆದರೆ ನಮ್ಮ ಕೂದಲು ಇದ್ದಷ್ಟೇ ಇದೆ, ಸ್ವಲ್ಪ ಕೂಡ ಬದಲಾವಣೆನೇ ಆಗಿಲ್ಲ ಅಂದರೆ ಖಂಡಿತ ಇದನ್ನು ಮಾಡಿ ನೋಡಿ. ಸೊಂಪಾಗಿ ಕೂದಲು ತಿಂಗಳಲ್ಲೇ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಕುದ್ದಾದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೇ ಬಿಡಬೇಕು. ಅಥವಾ ನಾವು ಬೆಳಗ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ತೀವಿ ಅಂತಂದರೆ ನೀವು ರಾತ್ರಿನೇ ಈ ರೀತಿ ಮಾಡಿ ಅದನ್ನು ಹಾಗೇ ಮುಚ್ಚಿಟ್ಬಿಡಿ. ಆನಂತರ ಬೆಳಗ್ಗೆ ಏನು ಹೇಳ್ತೀರಾ ಇದನ್ನು ಅಪ್ಲೈ ಮಾಡುವಂಥ ಸಮಯದಲ್ಲಿ ಈ ರೀತಿ ಶೋಧಿಸ್ಕೊಳ್ಳಿ, ಸೂಪರಾಗಿ ವರ್ಕ್ ಆಗುತ್ತೆ. ಎಲ್ಲ ಅಂಶಗಳು ನಮ್ಮ ನೀರಲ್ಲಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸೂಪರಾಗಿ ಆಗಿರುವಂಥ ಒಂದು ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋವಂಥ ಒಂದು ಸಿರಮ್ ಅನ್ನುವಂಥದ್ದು ರೆಡಿಯಾಗಿದೆ. ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಸಿರಮ್ ಏನಿರುತ್ತೆ, ಒಂದು ಕಾಟನ್ ತೊಗೊಳ್ಳಿ ಅಥವಾ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನೀವು ಇದನ್ನು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಾಗೆಯೇ ಸ್ಪ್ರೇ ಮಾಡಿಕೊಂಡು ಇನ್ನೇನು ತಲೆ ಸ್ನಾನಕ್ಕೂ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಮೊದಲು ಈ ರೀತಿ ಮಾಡ್ಕೊಳ್ಬೋದು. ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ನೀವು ರಾತ್ರಿನೇ ಸ್ಪ್ರೇ ಮಾಡ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ಹಾಗೆಯೇ ಬಿಟ್ಕೊಂಡ್ಬಿಡಿ. ಬೆಳಗ್ಗೆ ನೀವು ತಲೆ ಸ್ನಾನ ಮಾಡೋದ್ರಿಂದನೂ ಕೂಡ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ. ಇಲ್ಲ ಆ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ಒಂದು ಅರ್ಧ ಗಂಟೆಗಳ ಮೊದಲು ತಲೆ ಸ್ನಾನ ಮಾಡ್ತೀವಿ ಅನ್ನೋಂಥ ಅರ್ಧ ಗಂಟೆಗಳ ಮೊದಲು ಹಚ್ಚಿ ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ಮೆಹಂದಿ ಕಲಿಸ್ಕೊಳ್ತೀವಿ ಅನ್ನೋವಂಥ ಸಮಯದಲ್ಲಿ ಈ ರೀತಿ ಸಿರಮನ್ನು ನೀವು ಏನು ಮಾಡ್ಕೊಂಡಿರ್ತೀರ ಇದರಿಂದನೂ ಕೂಡ ಮೆಹಂದಿಯನ್ನು ಕಲಿಸ್ತಾ ಬರೋದ್ರಿಂದನೂ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಯಾರಿಗೆ ಕೂದಲು ಉದುರ್ತಾ ಇರುತ್ತೆ, ಬೆಳವಣಿಗೆ ಇಲ್ಲ ಅಥವಾ ಶೈನಿಂಗ್ ಇಲ್ಲ, ಹೊಳಪಿಲ್ಲ, ರಫ್ ಆಗಿದೆ, ಒರಟಾಗಿದೆ, ಉದುರ್ತಾ ಇದೆ, ಹೊಟ್ಟಾಗ್ತಾ ಇದೆ ಅಂದರೆ ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇನ್ನು ಇದು ನಾವು ಮುಖ್ಯವಾಗಿ ಬಳಸುವಂಥ ವಿಧಾನವನ್ನು ನೋಡ್ಕೊಳ್ಳೋದಾದರೆ, ನಾವು ಹೇರ್ ವಾಶ್ ಮಾಡೋದಕ್ಕೆ ಶಾಂಪೂನ ಹಾಕ್ತಾನೆ ಇರ್ತೀವಿ. ಆ ಒಂದು ಶಾಂಪು ಏನಿರುತ್ತೆ, ನಿಮ್ಮ ಇಷ್ಟವಾದಂಥ ಶಾಂಪು ಅಥವಾ ರೆಗ್ಯುಲರಾಗಿ ಬಳಸುವಂಥ ಯಾವ ಶಾಂಪು ಇರುತ್ತೆ, ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಎಷ್ಟು ಪ್ರಮಾಣದಲ್ಲಿ ತೊಗೊಳ್ತೀರೋ ಅಷ್ಟನ್ನು ನೀವು ಈ ಒಂದು ಸಿರಮ್ ರೀತಿ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇದರಲ್ಲಿ ನೀವು ಶಾಂಪೂನ ಹಾಕ್ಕೊಳ್ಬೇಕು. ಶಾಂಪೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಶಾಂಪೂಯಿಂದ ನೀವು ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಮುಖ್ಯವಾಗಿ ಒಂದೊಳ್ಳೆ ಕಂಡೀಷ್ನರ್ ಆಗಿ ಇದು ಕೆಲಸ ಮಾಡುತ್ತೆ. ಯಾಕಂದರೆ ಮೆಂತ್ಯ ಹಾಕಿದ್ದೀವಿ, ಕರಿಬೇವು, ಅಲೋವೆರಾ ಎಲ್ಲ ಹಾಕಿರೋದ್ರಿಂದ ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಎಕ್ಸ್ಟ್ರಾ ನಾವು ಕೆಮಿಕಲ್ ಇರೋವಂಥ ಕಂಡೀಷ್ನರ್ನ ಬಳಸೋವಂಥ ಅವಶ್ಯಕತೆ ಇಲ್ಲ. ಇದೇ ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಕೂದಲು ಬಿಳಿಯಾಗೋದನ್ನು ತಡೆಗಟ್ಟುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಉದುರೋದನ್ನು ಕಡಿಮೆ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಅನ್ನೋಂಥದ್ದು ಸರಿಯಾಗೋದ್ರಿಂದ ಉದುರೋದು ಕಡಿಮೆಯಾಗಿ ಕೂದಲು ಬುಡದಿಂದನೇ ಗಟ್ಟಿಯಾಗಿ ಉದ್ದವಾಗಿ ಬೆಳೆಯುತ್ತೆ, ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ. ಇನ್ನು ಶಾಂಪೂನ ನಾವು ಡೈರೆಕ್ಟಾಗಿ ಬಳಸೋದ್ರಿಂದನೂ ಕೂಡ ತುಂಬ ಹೇರ್ ಡ್ಯಾಮೇಜಸ್ ಅನ್ನೋಂಥದ್ದು ಆಗ್ತಾ ಇರುತ್ತೆ, ಉದುರೋದಕ್ಕೂ ಅದು ಕೂಡ ಒಂದು ರೀಸನ್ ಆಗಿರುತ್ತೆ. ಹಾಗಾಗಿ ಈ ರೀತಿ ನಾವು ಶಾಂಪೂನ ಬಳಸೋದ್ರಿಂದ ಉದುರೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಕೂದಲು ಬುಡದಿಂದನೇ ಸದೃಢವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ಆಯಿಲ್ ರೆಡಿ ಮಾಡ್ಕೊಳ್ಬೇಕು, ಅಪ್ಲೈ ಮಾಡ್ಕೊಳ್ಬೇಕು ಅಥವಾ ಹೇರ್ ಮಾಸ್ಕು, ಹೇರ್ ಪ್ಯಾಕು ಏನನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ನಾವು ತಲೆ ಸ್ನಾನ ಮಾಡೋದಕ್ಕೆ ಮುಂಚೆ ಈ ಒಂದು ವಿಧಾನವನ್ನು ಬಳಸಿದ್ರೆ ಸಾಕು, ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು.